ವೀಕೆಂಡ್ ಬಂದ್ರೆ ಸಾಕು ನಾವೆಲ್ಲರೂ ಬೈಕ್ ಅಥವಾ ಕಾರ್ ತಗೊಂಡು ಬೆಂಗಳೂರು ಮೈಸೂರು ಹೈವೇ ಕಡೆ ಲಾಂಗ್ ಡ್ರೈವ್ ಹೋಗ್ತಾ ಇರ್ತೀವಿ. ಬಿಸಿ ಬಿಸಿ ಬಿಡದಿ ತಟ್ಟೆ ಇಡ್ಲಿ ತಿನ್ಕೊಂಡು ಆ ರಾಮನಗರದ ಕಲ್ಲಿನ ಗುಡ್ಡಗಳ ರಸ್ತೆಯ ಎರಡು ಕಡೆ ಇರುವಂತಹ ಹಸಿರು ತೆಂಗಿನ ತೋಟಗಳನ್ನ ನೋಡ್ತಾ ಟ್ರಾವೆಲ್ ಮಾಡೋದೇ ಒಂದು ವೈಬ್. ನಮ್ಗೆಲ್ಲ ಇದೊಂದು ಕ್ವಿಕ್ ಎಸ್ಕೇಪ್, ಕಾಂಕ್ರೀಟ್ ಲೈಫ್ ಇಂದ ಸ್ವಲ್ಪ ರಿಲೀಫ್ ಸಿಗುವಂತ ಜಾಗ. ಆದ್ರೆ ನಾವು ಟ್ರಾವೆಲ್ ಮಾಡೋಕೆ ಇಷ್ಟಪಡೋ ಈ ಬ್ಯೂಟಿಫುಲ್ ಗ್ರೀನ್ ಬೆಲ್ಟ್, ಈ ಹಳ್ಳಿಯ ಸೊಗಡು ಇನ್ನೇನು ಕಂಪ್ಲೀಟ್ ಆಗಿ ನಾಶವಾಗ್ತಿದೆ ಅಂತ ಹೇಳಿದ್ರೆ ನಿಮ್ಗೆ ಭಯ ಆಗ್ಬೋದಲ್ಲ? ಹೌದು, ಗ್ರೇಟರ್ ಬೆಂಗಳೂರು ಇಂಟಿಗ್ರೇಟೆಡ್ ಟೌನ್ಶಿಪ್ ಅಥವಾ ಬಿಡದಿ ಸ್ಮಾರ್ಟ್ ಸಿಟಿ ಅನ್ನುವಂತ ಪ್ರಾಜೆಕ್ಟ್ ಇಂದ ಈ ಜಾಗದ ಕತೆ ಏನಾಗತ್ತಪ್ಪ ಎಂಬ ಭಯ ಹುಟ್ಟುತ್ತಾ ಇದೆ. ಅಂತ ಸರ್ಕಾರ ರಾಮನಗರದ ಭಾಗದ ಹಳ್ಳಿಗಳಲ್ಲಿ 7400 ಎಕರೆಗೂ ಹೆಚ್ಚು ಫಲವತ್ತಾದ ಕೃಷಿ ಭೂಮಿಯನ್ನು ಅಕ್ವೈರ್ ಮಾಡ್ಕೊಳ್ಳೋಕೆ ಹೊರಟಿದೆ. ಈ ಕಾಂಕ್ರೀಟ್ ಬಿಲ್ಡಿಂಗ್ ಗಳನ್ನ ಕಟ್ಟೋದಕ್ಕೆ ಲಕ್ಷಾಂತರ ಮಾವು, ತೆಂಗು, ಅಡಿಕೆ ಮರಗಳನ್ನ ಕಡಿಯೋಕೆ ಪ್ಲಾನ್ ನಡೀತಾ ಇದೆ. ನೀವು ಟೂರಿಸಂ ಅಂತ ಹೋದಾಗ ಅಲ್ಲಿ ಫೀಲ್ ಮಾಡೋ ಈ ನ್ಯಾಚುರಲ್ ಬ್ಯೂಟಿ, ಈ ಎಕೋಸಿಸ್ಟಮ್ ಎಲ್ಲವೂ ಈ ಅರ್ಬನೈಸೇಷನ್ ಹೆಸರಲ್ಲಿ ಶಾಶ್ವತವಾಗಿ ಕಳೆದು ಹೋಗ್ತಾ ಇದೆ. ನಾವು ಟೂರಿಸಂ ಅಂತ ಎಂಜಾಯ್ ಮಾಡೋ ಲ್ಯಾಂಡ್ಸ್ಕೇಪ್ ಬರೀ ಬಿಲ್ಡಿಂಗ್ ಬ್ಲಾಕ್ ಆಗಿ ಬದಲಾಗ್ತಾ ಇದೆ. ಇದು ಕೇವಲ ನೇಚರ್ ಪ್ರಾಬ್ಲಮ್ ಮಾತ್ರ ಅಲ್ಲ, ಅಲ್ಲಿನ ಜನರ ಲೈಫ್ ಮತ್ತು ಎಕಾನಮಿ ಮೇಲೆ ಬೀಳ್ತಿರೋ ಪರಿಣಾಮ ಕೂಡ ಹೌದು. ಈ ಲ್ಯಾಂಡ್ ಮೇಲೆ ಡಿಪೆಂಡ್ ಆಗಿರುವಂತಹ ಸಾವಿರಾರು ರೈತರು ತಮ್ಮ ಜೀವನ ಭವಿಷ್ಯ ಕಳೆದುಕೊಂಡು ಬೀದಿಗೆ ಬರ್ತಾರೆ. ರಿಯಲ್ ಎಸ್ಟೇಟ್ ಇನ್ವೆಸ್ಟರ್ಗಳು ಲಾಭಕ್ಕಾಗಿ ಐಟಿ ಪಾರ್ಕ್ಗಳಿಗಾಗಿ ತಲತಲಾಂತರದಿಂದ ಅನ್ನ ಕೊಡ್ತಿದ್ದ ಭೂಮಿಯನ್ನ ಕಿತ್ಕೊಂಡ್ರೆ ಆ ಲೋಕಲ್ ಕಮ್ಯುನಿಟಿ ಆರ್ಥಿಕತೆ ಸಂಪೂರ್ಣವಾಗಿ ಡಿಸ್ಟ್ರಾಯ್ ಆಗುತ್ತೆ. ಅದಕ್ಕೆ ಆ ರೈತರು ಸುಮಾರು ದಿನಗಳಿಂದ ರೋಡ್ ಮೇಲೆ ಕೂತು ಪ್ರೊಟೆಸ್ಟ್ ಮಾಡ್ತಾ ಇದ್ದಾರೆ. ಟ್ರಾವೆಲ್ ಅನ್ನೋದು ಬರೀ ಎಸ್ಥೆಟಿಕ್ ಫೋಟೋಸ್ ತೆಗೆಯೋದಲ್ಲ, ನಾವು ಇಷ್ಟಪಡೋ ಜಾಗದ ಅಸ್ತಿತ್ವ ಕೂಡ ಉಳಿಸೋದು. ನೆಕ್ಸ್ಟ್ ಟೈಮ್ ನೀವು ಆ ಹೈವೇನಲ್ಲಿ ಬ್ರೇಕ್ಫಾಸ್ಟ್ ಗೆ ನಿಲ್ಲಿಸಿದಾಗ ಆ ಲ್ಯಾಂಡ್ ಮತ್ತು ಅಲ್ಲಿನ ಜನರು ಕೊಡ್ತಾ ಇರುವಂತಹ ಬೆಲೆ ಏನು ಅನ್ನೋದನ್ನ ಸ್ವಲ್ಪ ಯೋಚನೆ ಮಾಡಿ. ಈ ವಿಷಯನ ನೀವು ಆದಷ್ಟು ಜನರಿಗೆ ಶೇರ್ ಮಾಡಿ. ಡೆವಲಪ್ಮೆಂಟ್ ಹೆಸರಲ್ಲಿ ಟೂರಿಸಂ ಏನನ್ನ ಕಳ್ಕೊಳ್ತಾ ಇದೆ ಅನ್ನೋದು ಪ್ರತಿಯೊಬ್ಬರು ಯೋಚನೆ ಮಾಡಬೇಕಾಗಿರೋ ಟೈಮ್ ಇದು. ಇದು ರಾಜಕೀಯದ ವಿಷಯ ಅಲ್ಲ, ಜಸ್ಟ್ ಒಬ್ಬ ಪ್ರವಾಸಿಗನಾಗಿ ಯೋಚನೆ ಮಾಡಿದಾಗ ಈ ಎಲ್ಲ ವಿಷಯಗಳು ತಲೆಗೆ ಬರುತ್ತೆ. ಸೊ ಪೂರ್ತಿ ವಿಷಯದ ಬಗ್ಗೆ ನಿಮಗೆ ಏನ್ ಅನ್ಸುತ್ತೆ ಅನ್ನೋದನ್ನ ಕಾಮೆಂಟ್ ಅಲ್ಲಿ ತಿಳಿಸಿ.